ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. RRB ಗ್ರೂಪ್ ಡಿಯ ಮತ್ತೊಂದು ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆ, ಸಾಮಾನ್ಯವಾಗಿ ಟಿವಿ ರಿಮೋಟ್ ಕಂಟ್ರೋಲ್ಗಳಲ್ಲಿ ಕೆಳಗಿನ ಯಾವ ತರಂಗಗಳನ್ನು ಬಳಸುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಇನ್ಫ್ರಾರೆಡ್ ಅಲೆಗಳು. ಇಲ್ಲಿ ಇನ್ಫ್ರಾರೆಡ್ ಅಲೆಗಳು ಅಥವಾ ಅತಿಕೆಂಪು ತರಂಗಗಳನ್ನು ಉಪಯೋಗಿಸುವುದರಿಂದ ನಾವು ನೋಡುವ ಬಣ್ಣಗಳಿಗಿಂತ ಕಡಿಮೆ ಶಕ್ತಿಯನ್ನು ಹೊಂದಿರುವುದರಿಂದ ಇವು ಮಾನವರ ಕಣ್ಣಿಗೆ ಕಾಣುವುದಿಲ್ಲ. ಇಲ್ಲಿ ರಿಮೋಟ್ ಕಂಟ್ರೋಲ್ಗಳಲ್ಲಿ LED ಲೈಟನ್ನು ಬಳಸುತ್ತಾರೆ. ಇದು ಸಂದೇಶವನ್ನು ಕಳುಹಿಸಲು ಮಿನುಗುತ್ತದೆ. ಇಲ್ಲಿ ರಿಮೋಟನ್ನು ಟ್ರಾನ್ಸಿಸ್ಟರ್ ಅಂತ ಕರೆಯುತ್ತಾರೆ ಹಾಗೂ ಟಿವಿಯನ್ನು ರಿಸೀವರ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ಅನಿಲವು ಸುರಕ್ಷಿತವಾಗಿದೆ ಮತ್ತು ಎಲ್ಲ ಸೀಮಿತ ಬೆಂಕಿಗಳಿಗೆ ಪರಿಣಾಮಕಾರಿಯಾದ ನಂದಿಸುವ ಸಾಧನವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯಲ್ಲಿನ ಆಕ್ಸಿಜನ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಕಾರ್ಬನ್ ಆಕ್ಸಿಜನ್ ಜೊತೆ ಸೇರಿ CO2 ಆಗಿ ಹೊರಹೋಗುತ್ತದೆ. ಹೀಗಾಗಿ ಆಕ್ಸಿಜನ್ ಕಡಿಮೆಯಾಗುವುದರಿಂದ ಬೆಂಕಿಯು ಅಷ್ಟೊಂದು ಪರಿಣಾಮಕಾರಿಯಾಗಿರುವುದಿಲ್ಲ. ಮುಂದಿನ ಪ್ರಶ್ನೆ, ಲೇಸರ್ ಕುರಿತು ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲೇಸರ್ನಲ್ಲಿ ಎಲ್ಲ ತರಂಗಗಳು ವಿಭಿನ್ನ ದಿಕ್ಕಿನಲ್ಲಿ ಚಲಿಸುತ್ತವೆ. ಲೇಸರ್ನಲ್ಲಿ ಎಲ್ಲ ತರಂಗಗಳು ಒಂದೇ ದಿಕ್ಕಿನಲ್ಲಿ ಚಲಿಸುವುದರಿಂದ ಆಪ್ಷನ್ ಬಿ ತಪ್ಪಾಗಿದೆ. ಮುಂದಿನ ಪ್ರಶ್ನೆ, ಜೆನೆಟಿಕ್ಸ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮೆಂಡೆಲ್ ಅವರನ್ನು ಜೆನೆಟಿಕ್ಸ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 5, ಯಾವ ಗ್ರಹವನ್ನು ಮುಂಜಾನೆ ಮತ್ತು ಸಂಜೆಯ ನಕ್ಷತ್ರ ಎಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶುಕ್ರ ಗ್ರಹವನ್ನು ಮುಂಜಾನೆ ಮತ್ತು ಸಂಜೆಯ ನಕ್ಷತ್ರವೆಂದು ಕರೆಯಲಾಗುತ್ತದೆ. ಭಾರತೀಯ ವಿಜ್ಞಾನ ಕಾಂಗ್ರೆಸ್ 2020ರಲ್ಲಿ ಎಲ್ಲಿ ನಡೆಯಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರಿನಲ್ಲಿ ನಡೆಯಿತು. 107ನೇ ಅಧಿವೇಶನವು ಜನವರಿ 3ರಂದು 2020ರಲ್ಲಿ ಬೆಂಗಳೂರಿನಲ್ಲಿ ನಡೆಯಿತು. ಇನ್ನು 108ನೆಯ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನವು ಪುಣೆಯಲ್ಲಿ ನಡೆಯಬೇಕಿತ್ತು, ಆದರೆ ಕೊರೋನಾದಿಂದ ಮುಂದೂಡಲಾಗಿದೆ. ಮುಂದಿನ ಪ್ರಶ್ನೆ, ಹಾರುವ ಸರೀಸೃಪಗಳನ್ನು ಏನೆಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಪ್ಟೆರೋಡಾಕ್ಟೈಲ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 8, ಕಡಿಮೆ ಮೆಲನಿನ್ ಹೊಂದಿರುವ ಜನರು ಏನನ್ನು ಹೊಂದಿರುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ತಿಳಿ ಅಥವಾ ಲೈಟರ್ ಬಣ್ಣವನ್ನು ಹೊಂದಿರುತ್ತಾರೆ. ಮುಂದಿನ ಪ್ರಶ್ನೆ, ಅಂಟಾರ್ಟಿಕಾ ಖಂಡದಲ್ಲಿ ದಾಖಲಾದ ಗರಿಷ್ಠ ತಾಪಮಾನ ಎಷ್ಟು? ಆಪ್ಷನ್ ಸಿ, 18.3 ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆ ಸಂಖ್ಯೆ 10, RBCಯ ಜೀವಿತಾವಧಿ ಎಷ್ಟು? ವಯಸ್ಕ ಮಾನವರಲ್ಲಿ ಪ್ರತಿ 110ರಿಂದ 120 ದಿನಗಳವರೆಗೆ RBCಯ ಜೀವಿತಾವಧಿ ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 11, ನಾವು ಹೂವಿನ ಮಧ್ಯಭಾಗವನ್ನು ಮುಟ್ಟಿದಾಗಲೆಲ್ಲ
ಬೆರಳುಗಳ ಮೇಲೆ ಹಳದಿ ಧೂಳು ಕಾಣಿಸಿಕೊಳ್ಳುತ್ತದೆ. ಈ ಧೂಳನ್ನು ಏನೆಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪರಾಗ ಅಥವಾ ಪೋಲನ್ ಎಂದು ಕರೆಯಲಾಗುತ್ತದೆ. ನೀವು ಹೂವನ್ನು ಹತ್ತಿರದಿಂದ ನೋಡಿದರೆ ಹೂವಿನಿಂದ ಹೊರಬರುವ ಕೋಲಿನಂತಹ ರಚನೆಗಳ ತುದಿಯಲ್ಲಿ ಕೆಲವು ಹಳದಿ ಬಣ್ಣವನ್ನು ನೀವು ಗಮನಿಸಬಹುದು. ಆ ಹಳದಿ ಬಣ್ಣವನ್ನು ಪರಾಗ ಅಥವಾ ಪೋಲನ್ ಎಂದು ಕರೆಯಲಾಗುತ್ತದೆ. ಮತ್ತು ಹಳದಿ ಬಣ್ಣದ ಕೆಳಗಿರುವ ಕೋಲಿನಂತಹ ರಚನೆಗೆ ಸ್ಟೆಮನ್ ಎಂದು ಕರೆಯಲಾಗುತ್ತದೆ. ಜೇನುನೊಣಗಳು ಅಥವಾ ಪರಾಗಸ್ಪರ್ಶಕಗಳು ಹೂವುಗಳ ನಡುವೆ ಪರಾಗವನ್ನು ಸಾಗಿಸಿದಾಗ ಹೂವುಗಳು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಮುಂದಿನ ಪ್ರಶ್ನೆ, WBCಯ ಜೀವಿತಾವಧಿ ಎಷ್ಟು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 4 ರಿಂದ 15 ದಿನಗಳು. ಇದು ಕೆಲವೊಮ್ಮೆ ದೇಹದ ಮೇಲೆ ಅವಲಂಬಿತವಾಗಿರುತ್ತದೆ. ಮುಂದಿನ ಪ್ರಶ್ನೆ, ರೆಫ್ರಿಜಿರೇಟರ್ ಈ ಕೆಳಗಿನ ಯಾವ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆವಿಯಾಗುವಿಕೆ. ಆವಿಯಾಗುವುದರ ಮೂಲಕ ದ್ರವವು ಅನಿಲವಾಗಿ ಬದಲಾಗುತ್ತದೆ. ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ತಂಪಾಗಿಡಿಸಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಮಂಜಿನಲ್ಲಿ ನೋಡುವುದು ಏಕೆ ಕಷ್ಟವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಜಿನ ಹನಿಗಳಿಂದ ಬೆಳಕಿನ ಕಿರಣಗಳು ಚದುರಿ ಹೋಗುತ್ತವೆ. ಪ್ರಶ್ನೆ ಸಂಖ್ಯೆ 15, ರೇಷ್ಮೆಯನ್ನು ಯಾವುದರಿಂದ ಉತ್ಪಾದಿಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರೇಷ್ಮೆ ಹುಳುವಿನ ಪ್ಯೂಪಾಯಿಂದ ರೇಷ್ಮೆಯನ್ನು ಉತ್ಪಾದಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಪಾಲಕ್ ಎಲೆಗಳು ಇದರ ಸಮೃದ್ಧ ಮೂಲವಾಗಿವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣವನ್ನು ಹೊಂದಿರುತ್ತವೆ. ಪ್ರಶ್ನೆ ಸಂಖ್ಯೆ 17, DRDOನ ಮುಖ್ಯ ಕಚೇರಿ ಎಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ಪ್ರಶ್ನೆ ಸಂಖ್ಯೆ 18, ಮೂತ್ರಪಿಂಡದ ಚಿಕ್ಕ ಕ್ರಿಯಾತ್ಮಕ ಮತ್ತು ರಚನಾತ್ಮಕ ಘಟಕವನ್ನು ಏನೆಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆಫ್ರಾನ್ ಎಂದು ಕರೆಯಲಾಗುತ್ತದೆ. ಇದು ರಕ್ತವನ್ನು ಫಿಲ್ಟರ್ ಮಾಡಲು ಸಹಾಯ ಮಾಡುತ್ತದೆ. ನೀರಿನ ಸಾಂದ್ರತೆಯನ್ನು ನಿಯಂತ್ರಿಸುತ್ತದೆ. ಫಿಲ್ಟರ್ ಮಾಡಿದ ಮೇಲೆ ಅಗತ್ಯವಿರುವ ವಸ್ತುಗಳನ್ನು ಹೀರಿಕೊಂಡು ತ್ಯಾಜ್ಯ ವಸ್ತುಗಳನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ತಪ್ಪಾದ ಆಯ್ಕೆಯನ್ನು ಗುರುತಿಸಿ. ಆಪ್ಷನ್ ಎ ಅತಿ ಬಿಸಿಯಾದ ಗ್ರಹ ಶುಕ್ರ ಗ್ರಹವಾಗಿದೆ. ಹೀಗಾಗಿ ಆಪ್ಷನ್ ಎ ತಪ್ಪಾದ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ, ಕೃಷಿ ಗಣತಿಯನ್ನು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ.